ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಮಸಣಾಪುರದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಬಳಿತ ಆರೋಪಿಯನ್ನ ಕಂಬಕ್ಕೆ ಕಟ್ಟಿ ಚಪ್ಪಲಿ ಹಾರ ಹಾಕಿ ಧರ್ಮದೇಟು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಯುವಕನೊಬ್ಬ ಸಗಣಿ ಬಳಿಯುತ್ತಿರುವಾಗ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ ಘಟನೆ ಚಾಮರಾಜನಗರ ಜಿಲ್ಲೆಯ ಮಸಣಾಪುರ ಗ್ರಾಮದಲ್ಲಿ ನಡೆದಿದೆ. ಅಪಮಾನಗಳು ಬೇರೆ ಗ್ರಾಮಗಳಲ್ಲಿ ಆಗಬಾರ್ದು ಅಂತ ಆದಷ್ಟು ಪ್ರೆಸ್ನವರು ಎಕ್ಸ್ಟ್ರಾ ಎಲ್ಲ ವಿಷಯಗಳನ್ನ ಫೋಕಸ್ ಮಾಡಿ ಇದು ಹೈಲೈಟ್ ಮಾಡಿ ಯಾವುದೇ ಗ್ರಾಮದಲ್ಲೂ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳ್ತಾರೆ. ಒಂದು ಗ್ರಾಮದಲ್ಲೂ ಈ ತರ ನಮ್ಮ ಅಂಬೇಡ್ಕರ್ ಬೋರ್ಡ್ಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ಗ್ರಾಮಗಳಲ್ಲಾದರೂ ಪರಿಹಾರ ಕಂಡಿಲ್ಲ. ಹಾಗಾಗಿ ಮಾನ್ಯ SP ಅವರಾಗಿರ್ಬೋದು, DC ಆಗಿರೋರು ಇದಕ್ಕೆ ಸೂಕ್ತ ಕ್ರಮಗಳನ್ನ ಕೈಗೊಳ್ಳಬೇಕು. ಹಾಗೂ ಊರಿನ ಕಟ್ಟಡಗಳಂತ ನಮ್ಮ ಯಜಮಾನರುಗಳು, ಪ್ರತಿನಿಧಿಗಳು ಇದಕ್ಕೆ ಸೂಕ್ತವಾದ ಸ್ಥಳೀಯ ರಾಜಕಾರಣಿಗಳಿರೋರೆಲ್ಲ ಪ್ರತಿಯೊಬ್ಬರು ನಮಗೆ ಇದಕ್ಕೆ ಸ್ಪಂದಿಸಬೇಕು, ಸರಿಯಾದ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಚಾಮರಾಜನಗರ ತಾಲೂಕಿನ ಮಸಣಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಗ್ರಾಮದ ಚಂದ್ರು ಎಂಬ ಯುವಕ ಭಾನುವಾರ ಮುಂಜಾನೆ ಸಗಣಿ ಬಳಿಯುತ್ತಿರುವಾಗ ಇದನ್ನು ಕಂಡ ಸಾರ್ವಜನಿಕರು ಆತನನ್ನು ಹಿಡಿದು ಅಲ್ಲೇ ಇದ್ದ ವಿದ್ಯುತ್ ಕಂಬಕ್ಕೆ ಕಟ್ಟಿ ಚಪ್ಪಲಿ ಹಾರ ಹಾಕಿ ಥಳಿಸಿದ ಘಟನೆ ನಡೆದಿದೆ. ಭಾನುವಾರ ಮುಂಜಾನೆ 4:30 ವೇಳೆಯಲ್ಲಿ ಈ ಘಟನೆ ನಡೆದಿದ್ದು, ಉಪ್ಪಾರ ಸಮುದಾಯದ ಚಂದ್ರುವಿನಿಂದ ಈ ಕೃತ್ಯ ನಡೆದಿದ್ದು, ಸಾರ್ವಜನಿಕರು ಕೃತ್ಯವನ್ನು ಖಂಡಿಸಿದ್ದಲ್ಲದೆ ಇಂತಹ ಹೇಯ ಕೃತ್ಯ ಎಲ್ಲೂ ನಡೆಯದಂತೆ ಸರ್ಕಾರ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಬೇರೆ ಜೊತೆಗೆ ಹೋಗ್ಬಿಟ್ಟು ನಾವು ಹಂಗೆ ಮಾಡ್ತಾ ಇದೀವ? ಅವ್ರ ಸ್ಟ್ಯಾಚ್ಯೂಗಳಿಗೆ ನಾವು ಮಾತ್ರ ಮಸಿ ಬಳಿ ಕೆಲಸ ಮಾಡ್ತಾ ಇದೀವ? ಅವ್ರ ಬುದ್ಧಿ ಇಲ್ವಾ? ಮನ್ ತಿಂತಾರೆ ಹೇಳ್ತಿದ್ದಾರೆ ಅವರು ಲೋಪರ್ಗಳು. ಇನ್ನು ಮಸಣಾಪುರ ಗ್ರಾಮವು ಪ್ರಸ್ತುತ ಉದ್ವಿಗ್ನವಾಗಿದ್ದು, ಗ್ರಾಮಕ್ಕೆ ಪೊಲೀಸರು ಆಗಮಿಸಿ ಪರಿಸ್ಥಿತಿಯನ್ನು ತಿಳಿಪಡಿಸುವಲ್ಲಿ ಮುಂದಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಂದ್ರ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಶಿಧರ್ ಅವರು ಭೇಟಿ ನೀಡಿ ಘಟನೆ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಪಡೆಯುತ್ತಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಬಳಿದ ಘಟನೆಯ ಬಗ್ಗೆ ಗ್ರಾಮದಲ್ಲಿ ದಲಿತ ಸಮುದಾಯದ ಯುವಕರು ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಖಂಡನೆ ವ್ಯಕ್ತವಾಗಿದ್ದು, ಆರೋಪಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಮಸಣಾಪುರ ಗ್ರಾಮಸ್ಥರು ಸಮಯ ಸರಿಯಾಗಿ 4:15 ಗಂಟೆಗೆ ನಮ್ಮ ಹುಡುಗ ಕರೆ ಮಾಡೋದನ್ನು ಬಂದು ಆಗಮಿಸಿದೆ. ಆ ಸ್ಥಳದಲ್ಲಿ ಉತ್ತರಿಸಿದಂಥ ವ್ಯಕ್ತಿ ತಪ್ಪೆಲ್ಲ ಇದು ಮಾಡಿ ಎಲ್ಲ ಕಿರುಚಾಟ ಎಲ್ಲ ಮಾಡ್ತಾ ಇದ್ದಾರೆ. ಗಮನಿಸಿ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗ ಲೈಟಿಂಗ್ಸ್ ಎಲ್ಲ ಹಾಳು ಮಾಡಿದ್ದಾರೆ ಮತ್ತು ಬೋರ್ಡ್ಗಳ ತಪ್ಪೆಲ್ಲ ಆಗಿದ್ದಾರೆ. ಆ ಸ್ಥಳದಲ್ಲಿ ಅವನು ಕಿರುಚಾಟ ನೋಡಿ ಅಕ್ಕಪಕ್ಕ ಅಂಬೇಡ್ಕರ್ಗೆ ಭಾಳ ನಿಲ್ಲಿಸಿದ್ದಾನೆ. ಕೂಡಲೇ ಅವರಿಗೆ ಕ್ರಮ ತಗೊಳ್ಬೇಕು. ನ್ಯಾಯಾಂಗ ಬಂಧನದಲ್ಲಿ ಅವರು ಇರಬೇಕಂತ ಕೇಳಬೇಕು. ನಮಗೂ ಕೂಡ 4:15 ಕಾಲ್ ಬಂತು ನೋಡಿ ಈ ಥರ ತಪ್ಪೆ ಬರೋದು ಉತ್ಕೃತವಾಗಿ ಅವಮಾನ ಮಾಡಿದ್ದಾನೆ. ಸರಿಯಾಗಿ ಯಾವ್ದಾದ್ರು ಗಲ್ಲು ಶಿಕ್ಷೆ ಯಾವ್ದಾರು ಆಗಲೇಬೇಕು. ದಯಮಾಡಿ SP ಮತ್ತು DC ಎಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.